ಓ ಸಬ ಯಾ ಬರೀ ಜಳ ಐತಿ ಅವ್ವ. ಇನ್ನೂ ಶಿವರಾತ್ರಿ ಬಂದಿಲ್ಲ ಏನಿಲ್ಲ, ಇನ್ನೂ 15 ದಿನ ಐತಿ. ಶಿವ ಶಿವ ಅನ್ನಕ ಈಗ ಆಗ್ಲಿ ಈ ಪರಿ ಜಳ ಶುರುವಾಗೈತಿ. ಏನ ಬ್ಯಾಸಿ ಎಷ್ಟಿರ್ತೈತಿ ಏನ. ಒಳಗ ಕುತ್ಕೊಂಡ್ರ ಹಂಗ ಕುದಿಯ ನೀರಾಗ ಹಾಕದಂಗ ಹಾಕತೈತಿ. ಓ ಸಪಾಯಪ್ಪ. ಈ ಒಂದು ಸೀರೆ ನೀರ ಹಿಡಿಯಂಗಿಲ್ಲ ಏನಿಲ್ಲ. ಮೆತ್ತನು ಈ ಸಾರಿ ಕಾಟನ್ ಸೀರೆನ ತರಿಸ್ಕೊಂತಾನೆ. ಅಂದ್ರ ಈ ಬಿಸಿಲಿಗೆ ಸ್ವಲ್ಪ ಸಮಾಧಾನ ಅನಿಸ್ತತಿ. ಅಲ್ಲ, ಇವೇನು ಶೆಟ್ರ ಮದ್ವಿಗೆ ಹೋಗಿದ್ವಿ, ಇನ್ನೂ ಬರಲೇ ಇಲ್ಲಲ್ಲ. ಈ ಪಾರಿಗಂತೂ ಏಟ್ ಹೇಳಿದ್ರು ಆಟ ಐತಿ. ಮದ್ವೆ ಮುಗಿಸ್ಕೊಂಡು ನೆಟ್ಟಾಗ ಮನೆಗೆ ಬರೋದು ಬಿಟ್ಟು ಯಾವಕ್ಕೆ ಬಾಗಲ್ದಾಗ ಕಿಸಿ ಕಿಸಿ ಕಿಸ್ಕೊಂತ ನಿಂತಾರ ಏನ. ಬರ್ಲಿ ತಡಿ, ಇವತ್ತು ನನ್ನ ಮಗ ಹೇಳಿ ಮಾಡಿಸ್ತಾನೆ. ಮನ್ಯಾಗ ವಯಸ್ಸಾಗಿದ್ ಮುದಿಕೈತಿ, ಕಸ ಗಿಸ ಹೆಂಗೆ ಹೊಡ್ಕೊಂಡು ದೀಪ ಗೀಪ ಹೆಂಗೆ ಹಸ್ತಾಳ ಅಂತ ಹೇಳಿ ತಲೆಯಾಗರಾರು ಬರ್ಬೇಕ ಬ್ಯಾಡ್ರಿ ಇವಕ್ಕ. ಹೋಗಿದ್ ಹೊತ್ತಾಗ ಮಸೂತಿಗೆ ಎಡಿ ಕೊಟ್ಟಂಗ ಹೋಗಿ ಬಿಡ್ತಾವ. ಬರ್ಲಿ ತಡಿ ನನ್ನ ಮಗ ಮಾಡ್ತಾನೆ ಈಕೆಗೆ. ಅಲ್ಲಿ ಬೇಯವ್ವ, ಹೊರಗೆ ಯಾಕೆ ಕುಂತಿದಿ ಮೂರ ಸಂಜೆ ಹೊತ್ತು? ಸೊಳ್ಳಿ ಬಾಳದಾವು, ನಡಿ ನಡಿ ಒಳಗ. ಏನಂದಪ್ಪ? ಪಾರೆ ಆಕಿನ್ನ ಮದ್ವಿಗೆ ಹೋದಾಕಿ ಬಂದೇ ಇಲ್ಲ. ನಾನು ಆಕಿ ಹಾದಿ ಕಾಯಕತ್ತು ಭಾಳ ಹೊತ್ತಾತು. ಯಾವಕ್ಕೆ ಕಟ್ಟಿ ಮೇಲೆ ಹಟ್ಟಿ ಹೊಡ್ಕೊಂತ ಕುಂತಾಳ ಏನ. ನೋಡು, ಮನ್ಯಾಗ ವಯಸ್ಸಾಗಿದ್ದ ಮದುವೆ ಐತಿ, ಬರ್ಬೇಕಂತ ಹೇಳಿ ಆಕಿಗೆ ಎಲ್ಲಿ ತಿಳಿತೈತಿ. ನಮ್ಮ ಕಾಲದಾಗ ನಮ್ಮ ಅತ್ತೆಲ್ಲ ಹಿಂಗಿದ್ದಿದ್ದಿಲ್ಲ. ನಮ್ಮನ್ನ ಹೊರಗೆ ಹೊಚ್ಚಲ ದಾಟಿಸಿ ಕೊಟ್ಟಿದ್ದಿಲ್ಲ. ನೀನು ಆಕಿಗೆ ಭಾಳ ಸಡ್ಲಿ ಬಿಟ್ಟಿದಿ. ಇನ್ನೆಟ್ಟೊತ್ತಿ ಬರ್ತಾಳೆ ಏನ ನೋಡ್ಕೊಂತ ಕುಂದೂರು. ನಿನಗೆ ಹೇಳೋದು ಆಟ್ರಾಗ ಐತಿ. ಅಲ್ಲ, ಮದ್ವೆಗೆ ಹೋಗ್ಯಾರನ ಮದ್ವೆ ಮಾಡ್ಯಾರನ ಹೊಳ್ಳಿ ಬರ್ಬೇಕಷ್ಟ. ಇವರು ಅವ್ರನ್ನ ಮದ್ವೆ ಮಾಡಿ ಹೊಸದಾಗಿ ಕಳಿಸಿ ಅವ್ರಿಗೆ ಮಕ್ಕಳು ಹುಟ್ಟಿ ಅವ್ರಿಗೆ ತೊಟ್ಲಕ್ಕೆ ಹಾಕಿ ಆಮೇಲೆ ಬರ್ತಾಳಕಿ. ನೋಡು ಕುಂದೂರು, ಯಾವಾಗ ಬರ್ತಾಳ ನೋಡ್ಕೊಂತ ಕುಂದೂರು. ನನ್ನ ಮಾತಾರ ನೀ ಎಲ್ಲಿ ಕೇಳ್ತಿದಿ? ಈ ಅತ್ತಿ ಸೊಸಿ ಜಗಳದಾಗ ನಾವು ಗಂಡ್ಮಕ್ಳು ನೋಡ್ರಿ ಬಡಪಾಯಿ ಆಗೋದು. ನಮ್ಮ ಅವ್ಗೊಂದು ಕಿವಿ ಕೇಳ್ಸಂಗಿಲ್ಲ, ಆಕೆಗೆ ಒಂದು ಒದಿರಿ ಹೇಳ್ಬೇಕು ನಾನೀಗ. ಬೇ ಯವ್ವ, ನಾನು ಫಸ್ಟ್ನೇದ್ ಟ್ರಿಪ್ ಬಂತಲ್ಲ ರೀ, ಅದ್ರೊಳಗ ಬಂದ್ಯಾ. ಹಿಂದಿನ ಟಿಂಪೋದಾಗ ಆಕಿ ಬರಾಕತ್ತಾಳ. ನಾ ಕೇಳಿದ್ದು ನೀನು ಎದಕ್ಕೆ ಹೊರಗೆ ಕುಂತಿದ್ದಿ? ಮುರ ಸಂಜೆ ಹೊತ್ತು ಸೊಳ್ಳೆಲ್ಲ ಓಡಾಡ್ತಾವು, ಸೊಳ್ಳಿ ಕಡಿಸ್ಕೋಬೇಡ, ಒಳಗ್ ನಡಿ ಅಂತ ಹೇಳಿದ್ಯಾ. ಒಳಗ್ ನಡಿ. ಅಯ್ಯ, ಅದು ಯಾವಾಗಾರ ಯಾಕಾರ ಬರ್ಬಂತಾಗ್ತಗೋ. ಯಾವಕ್ಕೆ ಮನ್ಯಾಗ ಅದಾಳ ಏನ, ಹೋಗ್ಲಿ ಬಿಡು. ಅಲ್ಲ, ನೀನು ಮತ್ತೆ ಗದ್ದಲ್ದಾಗ ಬಂದಿದ್ದಿ. ನಡಿ ನಿಂಗ ಚಲೋ ನಿಂಗ ಏಲಕ್ಕಿ ಹಾಕಿ ಚಹಾ ಮಾಡಿಕೊಡ್ತಾನೆ ಅಂತ. ಅಲ್ಲ, ಶೆಟ್ರ ಮದಿವಿ ಹೆಂಗಾತು? ಚಲೋ ಆತನ? ಮತ್ತೆ ಬೀಗರು ಬಿಜ್ರಿ ಎಲ್ಲ ಭಾಳ ಮಂದಿ ಬಂದಿರ್ಬೇಕನ್ನಲ್ಲ. ಅಡಿಗೆ ಏನ್ ಮಾಡ್ಸಿದ್ರೆ ಯಪ್ಪ ಮದ್ವಿಗೆ? ಅದನ್ನೆಲ್ಲ ಒಳಗ ಚಹಾ ಕುಡ್ಕೊಂತ ಮಾತಾಡೋಣಂತ. ಮೊದಲ ಒಳಗ್ ನಡಿಬೇ, ಸೊಳ್ಳಿ ಕಡಿತಾವ, ಒಳಗ್ ನಡಿ. ಅಯ್ಯಯ್ಯ, ಹೋಗ್ಲಿ ಬಿಡಪ್ಪ. ಹಂಗ್ಯಾಕ ಸಿಟ್ಟಿಲ್ಲ ನನ್ನ ಮೇಲೆ ಒದರಾಡ್ತಿದಿ? ಎಷ್ಟು ಅಂತಂದ್ರು ಮತ್ತ ನಿನ್ ಹೆಂಡತಿಗನ್ನೆಲ್ಲ ನಾನು, ನಿನಗ ಸಿಟ್ಟು ಬರ್ತೈತಿ. ಬಾ ಒಳಗ್ ಬಾ, ಚಹಾ ಮಾಡಿಕೊಡ್ತೇನೆ. ಎಷ್ಟಾದ್ರೂ ವಯಸ್ಸಾದ ಮೇಲೆ ಆ ಮುದುಕಿ ಜೊತೆ ಯಾರು ಮಾತಾಡಕ ಮನಸ ಮಾಡಂಗಿಲ್ರಿ. ಮದುವೆ ಆಗಿಂದ ಮಗಾನು ಬದ್ಲಿ ಹಾಕಾನ. ಬಾರಪ್ಪ ಬಾ, ಚಹಾ ಮಾಡ್ತೇನೆ, ನಡಿ ಒಳಗ್ ನಡಿ. ಅಲ್ರಿ, ನಮ್ಮ ಅವ್ವಗರ ನಾ ಏನಂದನಿ? ಸೊಳ್ಳೆ ಕಡಿತಾವೇ, ಒಳಗ್ ನಡಿ ಅಂದನಿ. ಕಿವಿ ಕೇಳಲಿಲ್ಲದಕ್ಕ ಏನೇನಾರ ತಿಳ್ಕೊಂತಾಳ. ಆದ್ರೂ ನೀವೇನ ಅನ್ರಿ, ಗಂಡ್ಮಕ್ಳು ಜನ್ಮ ಅನ್ನೋದೈತಲ್ಲ, ಮದುವೆ ಆಗಿಂದ ನೋಡ್ರಿ ಗೊತ್ತಾಗೋದು. ಮೊದಲ ಉಂಡಾಡಿ ಗುಂಡ ನಂಗ ಅಡ್ಡಾಡ್ಕೊಂತ ಆರಾಮಿರ್ತೀವಿ. ಈ ಮದುವೆ ಆಗಿಂದ ಜವಾಬ್ದಾರಿ ಬರ್ತೈತಲ್ಲ, ಎದೆದಕ್ಕೂ ಬ್ಯಾಡ್ರಿ. ಇತ್ತಾಗ ಅವನು ಸುಧಾರಿಸ್ಬೇಕು, ಇತ್ತಾಗ ಹೆಂಡತಿನೂ ಸುಧಾರಿಸ್ಬೇಕು. ಒಂಥರ ಹೆಂಗ್ ಗೊತ್ತನ್ರಿ, ನಾವು ಹಂಚನ್ಯಾಗಿಂದ ತೆಗೆದು ಒಲ್ಯಾಗ ಒಕ್ಕಟ್ಟಂಗ ನಂಬಾಳಿ. ನಡಿಬೇ, ಬಂದ್ಯಾ. ಏನ್ ಚಂದ ಮದ್ವೆ ಮಾಡಿದ್ರ ನೋಡ. ವಾ, ಹೌದು, ನಂಗೆ ಮದುವೆ ಮಾಡಿದ್ರು ನೋಡು. ಅಲ್ಲೋ, ಎಲ್ಲಾರಿಗೂ ಸೀರೆ ತಂದಿದ್ರು ನೋಡು. ಅಲ್ಲ, ಅಡುಗಿನಾರು ಎಷ್ಟು ರುಚಿಯಾಗಿತ್ತು. ಆ ಲಾಸ್ಟಿಗೆ ಮೊಸರನ್ನ ಉಂಡಿ ನೋಡು. ಈ ಬಿಸಿಲು ದಿನಕ್ಕೆ ಮೊಸರನ್ನ ಉಂಡ ಮೇಲೆ ಭಾಳ ಸಮಾಧಾನ ಆತವ ಯವ್ವ. ಭಾರಿ ಚಲೋ ಆತು ಬಿಡು ಮದ್ವಿ. ಅಲ್ಲ, ಆದರೂ ಏನನ್ನ ಅವರಮ್ಮ ಇರ್ಬೇಕಿತ್ತು. ಮೊಮ್ಮಕ್ಕಳ ತಲೆ ಮೇಲೆ ಆಡಕ್ಷತಿ ಕಾಳು ಹಾಕೋಕಿಲ್ಲ ಅಲ್ಲ ಪಾರಕ್ಕ? ಹ್ಞೂ ಶಾರಕ್ಕ, ನೀ ಹೇಳೋದು ಖರೇನೇ ಐತೆ ನೋಡು. ಆ ಮುದುಕಿ ಪಾಪ ಮನೆಗೆ ಬಂದರೆ ಎಲ್ಲರಿಗೂ ಬರ್ರಿ ಅಂತ ಹೇಳಿ ಕುಂದರ್ಸಿ ಮಾತಾಡ್ಸಕ್ಕಿ. ಆಕೆ ಇಲ್ಲ ಅನ್ನೋದಷ್ಟ ಹೊರಗೆ ನೋಡ. ಮದುವೆ ಮಾತ್ರ ಭಾಳ ಚಲೋ ಮಾಡಿಕೊಟ್ರು. ಆ ಮುದುಕಿ ಒಂದಿದ್ದಿದ್ರೆ ಇನ್ನೂ ಚಲೋ ಆಕಿತ್ತು. ಬಾರ ಒಳಗೆ ಹೋಗೋನು, ಚಹಾ ಮಾಡ್ತಾನೆ, ಚಹಾ ಕುಡಿದು ಹೋಗುವಂತೆ ಅಂತ. ಇಲ್ಲ ಪರಕ, ಈಗ ಒಳಗೆ ಬಂದು ಚಹಾ ಕುಡಿಯಷ್ಟಂತೂ ನನ್ನ ಟೈಮ್ ಇಲ್ಲ. ಮೊದಲ ಮನೆಗೆ ಹೋಗ್ತಾನೆ, ನಮ್ಮ ಮತ್ತೆ ಬೇರೆ ಊರಾಗಿಲ್ಲ. ಮೂರು ಸಂಜೆ ಹೊತ್ತು ಕಸ ಗಿಸ ಹೊಡೆದು ದೀಪ ಹಚ್ತಾನೆ. ಬರ್ತಾನೆ ತಗೋ ನಾನು. ಪರಕ.
ಅಯ್ಯ ನನಗೂ ಲಕ್ಷಣ ಇದ್ದಿದ್ದಿಲ್ಲ ನೋಡು ನಿಮ್ಮ ಊರು ಹೋಗ್ಯಾಳ ಅಂತ ಹೇಳಿ. ಅಲ್ಲ ಶಾರಕ, ನಾಳೆ ಒಂದು ಸ್ವಲ್ಪ ಜಲ್ದಿನ 10 ಗಂಟೆಗೆ ಬಂದ್ಬಿಡ. ಅಂದ್ರೆ ಶಾಂಡಿಗೆ ಹಾಕೀನಿ, ಒಂದು ಸ್ವಲ್ಪ ಶಾಂಡಿಗೆ ಇಡೋನು. ಮತ್ತು ನಾಡ್ದ ನಮ್ಮ ಗೌಡ್ರು ಸುಜಾತನ ಹತ್ರ ಹೊಕ್ಕನಿ ಅಂತ ಹೇಳಾರ. ಸುಜಾತ ಗಾರ್ಗಿ ಮೇಲೆ ಜೀವದಾಳ. ಒಂದೆರಡು ಗಾರ್ಗಿ ಮಾಡಿದ್ರಾತಂತ ಹೇಳಿ ಕುಂಬಳಕಾಯಿ ತೆಗೆದಿಟ್ಟಿದ್ದೆ. ನಾಳೆ ಸ್ವಲ್ಪ ಜಲ್ದಿ ಬಂದಿ ಅಂತಂದ್ರೆ ಶಾಂಡಿಗೆ ಇಟ್ಟು ಒಂದೆರಡು ಗಾರ್ಗಿ ಮಾಡಿಬಿಡೋಣಂತ. ಅಯ್ಯಯ್ಯ ಪರಕ್ಕ, ನೀ ಕರೆದ್ರೆ ನಾವಲ್ಲೇ ಅಂತ ನೀನು ಅದಕ್ಕೆ ಹಂಗೆ ಕರಿತಿದ್ದಿ. ನೋಡಿಲಿ, ಬೆಳಿಗ್ಗೆ ನಮ್ಮ ಮನೆಯವ್ರಿಗೆ ಕೆಲ್ಸಕ್ಕೆ ಹೋಗಾರೆ, ಡಬ್ಬಿ ಕಟ್ಟೋದಕ್ಕೆ 10 ಗಂಟೆಗೆ ಅಂತಂದ್ರೆ ಇಲ್ಲಿ ಹಾಜರಿರ್ತೇನೆ ಆತ. ಈಗ ಹೊಕ್ಕನಿವ ನಾನು. ಹ್ಞೂ ಅಷ್ಟ ಮಾಡು. ಅಲ್ಲ ಕವಿತಾ, ನೀನು ಒಂದು ಸ್ವಲ್ಪ ಜಲ್ದಿನ ಬಂದ್ಬಿಡ. ಶಾಂಡಿಗೆ ಹಿಟ್ಟು ಬೇರೆ ಭಾಳ ಹಾಕೇನಿ, ಸ್ವಲ್ಪ ಶಾಂಡಿಗೆ ಇಡಾಕ ಕೈ ಹಿಡಿಯುವಂತೆ ಅಂತ. ಹೂನ ಚಿಕ್ಕಮ್ಮ ಬರ್ತೇನೆ ತಗೋ. ನಾಳೆ ಹೆಂಗಂತಂದ್ರು ಕಾಲೇಜ್ ಇಲ್ಲ, ಎಕ್ಸಾಮ್ಗೆ ಓದ್ಕೊಳಕ್ ಬಿಟ್ಟಾರ. ಜಲ್ದಿನ ಬರ್ತೇನೆ ಅಂತ ತಗೋ. ಶಾಂಡಿಗೆ ಇಟ್ಟು ಹೋದ್ಮೇಲೆ ಓದ್ಕೊಂತೇನೆ ಅಂತ.